ಈಗ ಅತ್ಯುದ್ರಿಕ್ತ ವಿದೋಷಸ್ಸು ಕಮಃ ಜ್ಞಾನೈಕ ತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಪರ ಸತ್ತಾನಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ನಿತ್ಯಂ ಸದೋಪಾಸ್ಮಹೇ. ಈಗ ಏನಾಯ್ತು? ಸತ್ಯಕಾಮ ಬಂದ್ರು, ಕೇಳಿದ್ರು ಗೋತ್ರ ಯಾವುದು ಅಂತ ಕೇಳಿದ್ರು, ಗೊತ್ತಿಲ್ಲ ಅಂತ ಹೇಳಿ. ಇಷ್ಟು ನನಗೆ ಗೊತ್ತು, ಏನು ಸತ್ಯಕಾಮೋ ಜಾಬಾಲ, ನನ್ನ ತಾಯಿ ಹೆಸರು ಗೊತ್ತು, ತಂದೆ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಮನೆ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದವಳು, ಅದನ್ನ ಗಮನಿಸಿಲ್ಲ ಅವಳು. ನನಗೆ ನಾನು ಮಗ ಇದ್ದೇನೆ, ಇಷ್ಟು ನನಗೆ ಗೊತ್ತು ಅಂತ ಅವ್ರು ಏನ್ ಮಾಡ್ತಾರೆ, ಸತ್ಯ ಹೇಳಿದೆಯಲ್ಲ ನೀನು ಬ್ರಾಹ್ಮಣ ನೆನೆ ಮಾಡಿಬಿಡ್ತಾರೆ. ಅದು ನಮ್ಮ ಬ್ರಾಹ್ಮಣ ಯಾವ್ದನ್ನ ಗುರುಸ್ಬೇಕು ನಾವೀಗ? ಸತ್ಯ ಹೇಳಿ ಗುರುಸ್ಬೇಕು. ಅದಕ್ಕೆ ರಾಯರು ಸತ್ಯ ಧರ್ಮ ರಥಾಯಚ ಒತ್ತು ಕೊಟ್ಟರು. ಸತ್ಯ ಧರ್ಮ ರಥಾಯಚ, ಸತ್ಯಕಾಮನ ಕತೆ ಜ್ಞಾಪಕ ಮಾಡ್ಕೋಬೇಕು. ಆಗ ಸತ್ಯಕಾಮ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆ ಬ್ರಾಹ್ಮಣ್ಯ ಬರಲಿಕ್ಕೆ ಶುರುವಾಗುತ್ತೆ. ಅದರಿಂದ ಶೂದ್ರ ಅಂತ ತಿಳ್ಕೊಂಬಿಡಾನೆ ಇಂಥ ಮೇಂಟೈನ್ ಮಾಡಿ ಮುಂದೆ ಆದಷ್ಟು ಬೇಗ ಬ್ರಾಹ್ಮಣ ಧರ್ಮ ಬಂದ್ಬಿಡೋದು, ಆದಷ್ಟು ಬೇಗ ಗೊತ್ತು. ಮೆಡಿಕಲ್ ಸ್ಕೂಲ್ ಕಾಲೇಜ್ ಸೇರಿದ ತಕ್ಷಣ ಡಾಕ್ಟರ್ ಆಗಿಬಿಡೋದಿಲ್ಲ, ಒಂದು ಕಾಯ್ಬೇಕಲ್ಲ. ಅದಾಗಲಿಕ್ಕೆ ಅದೊಂದು ಕೋರ್ಸ್ ಆಗ ಇದೊಂದು ಕೋರ್ಸ್. ಆಚಾರ ಮಾತನ್ನು ಹೇಳ್ತಾರೆ, ಬ್ರಾಹ್ಮಣರ ಗುಣಗಳನ್ನು ಶೂದ್ರ ಅಳವಡಿಸ್ಕೊಳ್ತಾ ಹೋದ್ರೆ ಬೇಗ ಬ್ರಾಹ್ಮಣ್ಯ ಬರುತ್ತೆ ಅವನಿಗೆ ಅಂತ. ಈ ಜನ್ಮದಲ್ಲ, ಮುಂದೆ ಬೇಗ ಬರುತ್ತೆ. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣ ಗೌತಮ ಸ್ಥಿತಿ ವಿಜ್ಞಾಯ ಸತ್ಯಕಾಮುಪಾನಯತ್ ಇತಿ ಸಾಮ ಸಂಹಿತಾಯ. ಬ್ರಾಹ್ಮಣನಲ್ಲಿ ಸಾಕ್ಷಾತ್ ಅಂದ್ರೇನು? ನ್ಯಾಚುರಲಿ ಬಂದಿರುತ್ತೆ ಅಂತ. ಸತ್ಯ ಹೇಳೋದು ಬ್ರಾಹ್ಮಣರ ಸಹಜವಾದ ಗುಣ. ಎರಡನೇದು ಶೂದ್ರಲ್ಲಿ ಇರಬಾರ್ದು ಅಂತಲ್ಲ, ಅದು ಅಕ್ವೈರ್ಡ್, ಅದು ಇವ್ರದ್ದು ನ್ಯಾಚುರಲ್. ಇದೆಲ್ಲ ಭಗವದ್ಗೀತೆಯಲ್ಲೇ ಬಂದಿದೆ. ಶವದವಹ ಸತ್ಯಂ ಅಂತ, ಶೌಚರ ಆರ್ಜವಮೇವಚ, ಗೀತೆಯಲ್ಲೇ ಮಾತಿದೆ. ಆರ್ಜವ ನ್ಯಾಚುರಲ್ ಆಗಿ ಬರುತ್ತೆ, ಉಳಿದವ್ರು ಇರಬಾರ್ದು ಅಂತ ಅರ್ಥ ಅಲ್ಲ, ಇವನು ಸಹಜವಾಗಿ ಬಂದಿರುತ್ತೆ ಅಂತ. ಆರ್ಜವ ಲಕ್ಷಣ ಗೌತಮ ಸ್ಥಿತಿ ವಿಜ್ಞಾಯ ಸತ್ಯಕಾಮ ಉಪಾನಯ. ಈ ಬೇಸಿಸ್ ಮೇಲೆ ತಿಳ್ಕೊಂಡ್ರು. ಆದ್ರಿಂದ ನಾವು ನಮ್ಮ ಬ್ರಾಹ್ಮಣ್ಯವನ್ನ ನಮ್ಮ ಮಾತಿನಿಂದ ಪ್ರೂವ್ ಮಾಡಬೇಕೆ ಹೊರತು ಹೋಗು ಬರೀ ಬೈತಿರ್ತಾರೆ. ದೇವಸ್ಥಾನದ ಮಠಗಳು ಹೋಗ್ಬಿಟ್ರೆ ಬೈಯೋದು. ಅದ್ರ ಜನ ಏನ್ ಮಾಡ್ತಾರೆ, ವಯಸ್ಸಾದ ನಿರ್ವಾಹ ಎಲ್ಲ ಬರ್ತಾರೆ, ಉಳಿದವರು ಹೋಗ್ಬಿಡ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ. ಅಲ್ಲಿ ಅವ್ರು ಬೈದೆ ಒಳಗೆ ಕರ್ಕೊಂಡ್ಬಿಡ್ತಾರೆ. ಅದನ್ನ ಇವ್ರಿಗೆ ಗೊತ್ತಾಗೋದಿಲ್ಲ, ಟೂ ಲೇಟ್ ಆಗಿ. ಆಕ್ಚುಲಿ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ಬಟಮಾನ್ಯಗಳಲ್ಲೆಲ್ಲ ಚಿಕ್ಕವ್ರಿಗೆ ಕೊಡಬೇಕು. ಮುಂದೆ ಬೆಳೆದು ಬರ್ಬೇಕಾದವ್ರು ಅವರು. ಮುಂದೆ ಏನ್ ಹೇಳಿದ್ರು ಅವರೀಗ? ನೋಡು ಸತ್ಯಕಾಮ, ಉಪನಯನ ಆಯ್ತು, ನಿನಗೆ ನಾನು ಉಪದೇಶ ಮಾಡ್ಬೇಕು. ಉಪನಯನ ಆಯ್ತು, ಮುಂದೆ ವಿದ್ಯೋಪದೇಶ ಮಾಡ್ಬೇಕಾದ್ರೆ 100 ಗೋವು ಕೊಡ್ತಾರೆ. 100 ಗೋವುಗಳು, ಎಲ್ಲ ಬಡಕಲು ಗೋವುಗಳು. ಇದನ್ನ 400 ಮಾಡ್ಕೊಂಡ್ ಬರ್ಬೇಕು ನೀನು. ಆಮೇಲೆ ಪಾಠ, ಅಲ್ಲಿವರೆಗಿಲ್ಲ. ಗೊತ್ತಾಯ್ತಾ? ಎಷ್ಟು ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟು ಓದ್ತಿದ್ರು ಅಂಬುದು ಗೊತ್ತಾಗತ್ತ. 4 ಥರ. ಅದಕ್ಕೆ ಗೋಪಾಲ ದಾಸರತ್ತು ಗೊತ್ತಲ್ಲ, ಗೋಪಾಲನೆ ಮಾಡ್ಬೇಕು. ಆ ಕಾನ್ಸೆಪ್ಟ್ ಇದೆ ಗೋಪಾಲ ಶಬ್ದದೊಳಗೆ. ಈ ಗೋವನ್ನು ಪಾಲನೆ ಮಾಡಿದ್ರೆ ಆ ಗೋ ಓದ್ಲಕ್ಕೆ ಕರ್ಪದ ಅರ್ಹತೆ ಬರುತ್ತೆ ಅಂತ. ಈ ಗೋವನ್ನು ಪಾಲನೆ ಮಾಡಿದ್ರೆ ಯಾತಕ್ಕೆ ಸಂಬಂಧ ಅಂದ್ರೆ, ಹಾಲು ಮೊಸರು ಆಮೇಲೆ ತುಪ್ಪ ಹೋಗ್ಬೇಕು, ಅಗ್ನಿ ಬೇಕು. ತುಪ್ಪ ಬರ್ಬೇಕಾದ್ರೆ ಗೋವನ್ನು ಸಾಕ್ಬೇಕು ಫಸ್ಟ್. ಅವ್ರು ಬೇರೆ ಏನು ತಗೋಬಾರ್ದು ಅಂತ ಹೇಳಿದ್ರಲ್ಲ, ನಮ್ಮ ಕಂಡಿದ್ದೇ ತರಬೇಕು. ಇವರು ಕೊಡ್ತಾರೆ, ನಮ್ಮ ಯಾವ್ದು ಆರ್ಗ್ಯಾನಿಕ್ ಮಿಲ್ಕ್ ಅಂತ ಕೊಡ್ತಾರೆ, 4 ದಿವಸ ಕೊಡ್ತಾರೆ. ಆಮೇಲೆ ಅದ್ರ ನಮಗೇನು ಗೊತ್ತಿರುತ್ತೆ, ಏನು ಗೊತ್ತಿರೋದಿಲ್ಲ. ನಮಗೆ ಆದಾಗ ಏನಿರುತ್ತೆ, ಗ್ಯಾರಂಟಿ ಇರುತ್ತೆ ನಮ್ಮದೇ ಆದಾಗ. ಅಷ್ಟು ಹೇಳಿದಾಗ ಅದು ಹೋಗ್ತಾ ಇರುತ್ತೆ, ದೂರ ಹೊಡ್ಕೊಂಡು ಹೋಗ್ಬಿಡ್ತಾರೆ. 100 ಗೋವುಗಳನ್ನ ಚಿಕ್ಕ ಹುಡುಗ ಅಷ್ಟೇನೆ. ಅದೇ ಇದೇ ಕಾಲ ಉಪನಯನ 8 ವರ್ಷಕ್ಕೆ ಹೋಗ್ತಾರೆ, ಕಾಯ್ಕಂತ ಕೂತ್ಬಿಡ್ತಾರೆ. ಎಣಸಾಕ್ ಕೊಡೋದಿಲ್ಲ ಅಂತ. ಆ ಗೋವುಗಳು ತಾವೇ ಹೇಳುತ್ತೆ, 400 ಆಗಿಬೇಕು ಕರ್ಕೊಂಡು ನಮ್ಮನ್ನ ತಾವೇ ಹೇಳುತ್ತೆ, ನಾವು 400 ಆಗಿದ್ದೇವೆ, ನೀನು ಕರ್ಕೊಂಡು ಗುರುಗಳು ಒಪ್ಸು ಅಂತ ಹೇಳ್ತಾರೆ. ಅಲ್ಲಿಂದ ಶುರು ವಾಪಸ್ ಬರ್ತಾನೆ. ವಾಪಸ್ ಬರೋ ಹೊತ್ತಿಗೆ ಅಪ್ರೋಕ್ಷ ಜ್ಞಾನಿ ಬಿಟ್ಟಿರ್ತಾರೆ. ಅಲ್ಲಿಂದ ಬರೋ ಹೊತ್ತಿಗೆ ಏನಾಗ್ತಾನೆ, ಅಪ್ರೋಕ್ಷ ಜ್ಞಾನಿ ಆಗಿಬಿಡ್ತಾನೆ. ಏನ ಅದೆಲ್ಲ ನಿಮ್ಮ ಮನೆ ಬರೋ ಅಂತ ಹೇಳ್ತಾರ. ನಿಮ್ ಬಂದಿದೆಯಲ್ಲ, ನಿಮ್ ಜವಾಬ್ದಾರಿ ಅಷ್ಟೇ, ಮಾಡ್ಕೋಬೇಕು. ಹಸು ಇದೆ, ಹಾಲು ಕುಡಿ, ಅದರದೇ ಇರುತ್ತೆ. ಇಲ್ಲಿ ಬ್ರಹ್ಮಚಾರಿ ಭಿಕ್ಷೆ ಬಿಡ್ಬೋದಲ್ಲ, ಅದಕ್ಕೆ ಭಿಕ್ಷೆ ಇರೋದು, ಭಿಕ್ಷೆ ಬಿಡೋದು ಈಗ ಬೆಳೀತಾ ಇದೆ. ಮತ್ತೆ ಹಿಂದಿನ ಗೋಸಾಗ ಯಾಕೆ ಸುಲಭ ಆಯ್ತು ಅಂದ್ರೆ, ಗೋವುಗಳಿಗೆ ಯಾರು ಅಡ್ಡಿನೇ ಮಾಡ್ತಿರ್ಲಿಲ್ಲ. ಗೋವುಗಳು ಮನೆ ಒಳಗೆ ಬಂದ್ರು ಓಡಿಸ್ಬೇಡ್ರಿ ಅಂತ ಹೇಳ್ತಾರೆ. ಅದೇನ್ ಮಾಡತ್ತೆ, ತಿಂದು ಹೋಗುತ್ತಷ್ಟೇ, ಅದು ಕಳ್ತನ ಮಾಡೋದಿಲ್ಲ ಗೋವು, ಗೊತ್ತಾನೆ, ಏನು ಮಾಡೋದಿಲ್ಲ. ಅದು ನಮಗೆ ಹಾಲಾಗಿ ವಾಪಸ್ ಬರುತ್ತೆ. ಆದ್ರಿಂದ ನೀವೇನು ಓಡಿಸ್ಬೇಡಿ, ಅದೇ ತಿಂದು ಸಾಕ ಹೊರಗೆ ಹೋಗ್ಬಿಡತ್ತೆ ಅಷ್ಟೇ. ಇಷ್ಟರ ಮಟ್ಟಿಗೆ ಗೋವುಗಳು ಮಹತ್ವ ಹೇಳ್ತಿರಿಂದ ಅದು ಕಷ್ಟ ಆಗ್ತಿದ್ದಿಲ್ಲ. ಇವತ್ತಿನ ಕಾಲಕ್ಕೆ ಭಾರಿ ಕಷ್ಟ, ಒಂದು ಗೋವು ಸಾಕೋದು ಕಷ್ಟದ ಕಾಲ. ಹಾಗೆ ಜನಗಳು ಎಲ್ಲರೂ ಸಹಕಾರ ಕೊಡ್ತಿದ್ರು, ಮಾಡಿಕೊಂಡು ಬಂದ. ಬಡಕರು ಅಷ್ಟಾಗಿ 400 ಬಂದು
ಹೋಗು ಅಂತ ಹೇಳ್ತಾನೆ. ಹೋಗ್ತಾನೆ, ಅದು ಬರ್ತಾನೆ. ಏನೇನಾಯ್ತು ದಾರಿಯಲ್ಲಿ ಎಂಬುದು ನಾಳೆ. ಬರುವತ್ತಿ ಜ್ಞಾನ ಹೇಗೆ ಬಂತು ಅಂತ ಹೇಳ್ತಾರೆ. 4 ವಿಧದಲ್ಲಿ ಜ್ಞಾನ ಬರುತ್ತೆ ಅಂತ ತಿಳಿಸ್ತಾರೆ. ಅಂದ್ರೆ ಜ್ಞಾನ ಸಂಪಾದನೆಯ ಸಹಜ ಮಾರ್ಗ ಇದು. ಈ ರೀತಿ ಬಂದ ಜ್ಞಾನ ಎಂದು ಹೋಗೋದೇ ಇಲ್ಲ. ಅರ್ಥ ಆಯ್ತಾ? ಕಷ್ಟಪಟ್ಟು ನೀವು ಡ್ರೈವರ್ ಇರ್ತಾರೆ, ಅವನು ರೂಟ್ ಮರೆಯೋದಿಲ್ಲ. ಕೂತವ್ರು ಮಾತಾಡ್ತಾ ಕೂತಿರ್ತಾರೆ, ರೂಟ್ ನೋಡೋದಿಲ್ಲ. ಡ್ರೈವರ್ ಸಾಮಾನ್ಯವಾಗಿ ಹೋಗಿ ಜ್ಞಾಪಕ ಇಟ್ಕೊಂಡಿರ್ತಾರೆ. ಈ ರೀತಿ ಅಧ್ಯಯನ ಮಾಡಿದಾಗ ಒಳ್ಳೆ ಜ್ಞಾನ ಬರುತ್ತೆ, ಜ್ಞಾನ ಉಳಿಯುತ್ತದೆ. ಸುಮ್ಮನೆ ಕ್ಯಾಶುವಲ್ ಆಗಿ ಬಂದು ಆನ್ಲೈನ್ ಏನ್ ಬರ್ಬೇಕು ಪಾಪ ಅವನು ಆನ್ಲೈನ್ ನಲ್ಲಿ ಕಿವಿ ಕೇಳ್ಬೋದೇ ಹೊರತು ಅದು ಆಕ್ಟಿವ್ ಅಂದ್ರೆ ಜ್ಞಾನಕ್ಕೆ ಏನಿರ್ಬೇಕು ಯಾವಾಗ್ಲೂ ಅಂದ್ರೆ ಅದು ನಿರೀಕ್ಷಿತ ಫಲ ಕೊಡ್ಬೇಕು. ಗೊತ್ತಾಯ್ತು? ಕೃಷಿ ಮಾಡಿದ ಒಂದು ಕಾಳು ಬರಲಿಲ್ಲ, ಇದ್ದ ಕಾಳು ಕಳ್ಕೊಂಡ, ಕೃಷಿ ಅಂತ ಕರೀತಾರ? ಅದಲ್ಲ. ಫಲಕ್ಕೆ ಬರೋವರೆಗೂ ಕೃಷಿ ಅಲ್ಲ ಅದು. ಫಲ ಬಂದ್ಮೇಲೆ ಕೃಷಿ, ಅಲ್ಲಿವರೆಗೂ ವ್ಯವಸಾಯ ಅಂತ ಕರೆಯೋದಿಲ್ಲ. ಜ್ಞಾನ ಬರಬೇಕು, ಬಂದ ಜ್ಞಾನ ಉಳಿಬೇಕು, ಉಳಿದ ಜ್ಞಾನ ಬೆಳಿಬೇಕು. ಕೊನೆಗೆ ಎಂಟಾಗ್ಬೇಕು ಎಲ್ಲಿ ಅದು ಅಪರೋಕ್ಷ ಜ್ಞಾನ ಬರಬೇಕು. ಅಪರೋಕ್ಷ ಜ್ಞಾನ ಬಂದಾಗಲೇ ಅದು ಆದ ಜ್ಞಾನ. ಅದು ಅಲ್ಲಿವರೆಗೂ ಇಲ್ಲ. ನಾಡಿಲ್ಲ, ನಾಡಿದ್ದು ಅದಲ್ಲ, ನಾಡಿದ್ದು ನಾಳೆ ಪಾಠ್ಯ, ನಾಡಿದ್ದು ಪಾಠ.